ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ರಿ? ನಾನು ಭಾಳ ಚೆನ್ನಾಗಿದ್ದೀನಿ. ನೀವಂತರೂ ಎಲ್ಲರೂ ಸೂಪರ್ ಆಗಿದ್ದೀರಿ ಅಂತ ನಾನು ಅನ್ಕೊಂಡಿದ್ದೀನಿ. ಮತ್ತು ನಮ್ಮ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ಏನಾದರೂ ಮಿಸ್ಟೇಕ್ ಆಗಿದ್ರೆ ನಾನು ಸರಿ ಮಾಡ್ಕೊತೀನಿ, ಪ್ಲೀಸ್ ಹೇಳ್ರಿ. ನನ್ನ ಹೆಸರು ಕಲ್ಯಾಣಿ ಅಂತ. ಪರಿಮಳ ಟೂರ್ಗೆ ಹೋಗೋಣ ಅವ್ರ ಮಾವನ ಜೊತೆಗೆ ಮನೆ ದೇವ್ರಿಗೆ. ಅಲ್ಲೇನಾಯ್ತು ಅಂತ ಕತೆ ಹೇಳ್ತೀನಿ. ಅಲ್ಲಿವರೆಗೂ ನಂದು ಕತೆ ಒಂದು ಸ್ವಲ್ಪ ಮುಂದುವರ್ಸ್ಬೇಕಲ್ಲ, ಅದಕ್ಕಾಗಿ ನಂದು ಕತೆ ನಿಮಗೆ ಹೇಳೋದು ಬೇಡನ. ಹಾಗಾಗಿ ನಂದು ವಿಡಿಯೋ ಮಾಡೀನಿ ಇವತ್ತೆಲ್ಲ ವೆಜಿಟೇಬಲ್ ತಂದೇನೀಗ. ಅತ್ತಿ ಬರೀ ನಾಷ್ಟಾ ಮಾಡು ಅಂತ ಭಾಳ ಹೇಳಕತ್ತಿದ್ಲು. ಅದಕ್ಕೆ ಇವತ್ತೆಲ್ಲ ತರಕಾರಿ ಹಣ್ಣು ಎಲ್ಲ ತಂದೇನಿ. ಏನು ನಾಷ್ಟಾಕ್ ಮಾಡ್ಬೇಕು ಅನ್ನೋದು ತಿಳಿವಲ್ದಾಗೈತಿ. ಯಾರ್ಯಾರು ಮನ್ಯಾಗ ಏನೇನು ತರಕಾರಿ ತಂದು ಏನೇನು ನಾಷ್ಟಾಕ್ ಮಾಡ್ತೀರಿ, ತಿಂಡಿ ಮಾಡ್ತೀರಿ ಗೊತ್ತಿಲ್ಲ. ನಾ ಮಾತ್ರ ಇವತ್ತು ಎಲ್ಲ ತರಕಾರಿನೂ ಹೆಚ್ಚಿ ಹಾಕಿ ಒಂದಿಷ್ಟು ಅದಕ್ಕೆ ಅಕ್ಕಿ ಹಾಕಿ ಬ್ಯಾಳಿ ಹಾಕಿ ವೆಜಿಟೇಬಲ್ ಬಾತ್ ಮಾಡೋಣ ಅಂತ ತೀರ್ಮಾನ ಮಾಡೀನಿ. ಆದರೆ ಈಗ ನಮ್ಮ ಅತ್ತಿ ಬುಲ್ಡೇಜರ್ ಬಂದ ಮೇಲೆ ಏನು ಹೇಳ್ಬಿಡ್ತಾಳ ಅಂತ ಭಯ. ಏನು ಮಾಡಿದ್ರಿ ಎಲ್ಲರೂ ಹೆಲ್ತ್ ಕಾನ್ಸೆಪ್ಟ್ ಅಂತಾರೆ ನೋಡ್ರಿ. ಪೂರಿ ಮಾಡಿದ್ರೆ ಅಯ್ಯೋ ಬೆಳಗ್ಗೆ ಎಣ್ಣೆ ಯಾರು ತಿನ್ಬೇಕು ಅಂತಾರೆ. ಚಪಾತಿ ಮಾಡಿದ್ರೆ ಅಯ್ಯೋ ಒಣಕ್ಲು ಈ ಚಪಾತಿ ತಿನ್ಬೇಕಾ ಅಂತಾರೆ. ಇಡ್ಲಿ ಮಾಡಿದ್ವಿ ಅನ್ಕಡ್ರಿ ಪೇಷಂಟ್ ಫುಡ್ಡು ಅಂತಾರೆ. ದೋಸೆ ಮಾಡಿದ್ರೆ ಇಂಟರ್ನ್ಯಾಷನಲ್ ಫುಡ್ಡು, ಇದನ್ನ ಯಾರು ತಿನ್ಬೇಕು, ಎಲ್ಲರ ಮನೆಯಾಗೂ ಕಾಂಟ್ರಾಕ್ಟ್ ದೋಸೆನೇ ಮಾಡ್ತಾರೆ ಅಂತಾರೆ. ಮತ್ತು ಇನ್ನೇನು ಮಾಡಂದ್ರಿ, ಉಪ್ಪಿಟ್ಟು ಮಾಡಿದ್ರೆ ಉಪ್ಪಿಟ್ಟು ಉಪ್ಪಿಟ್ಟು ಇದನ್ನು ತಿನ್ಬೇಕಂತಾರೆ. ಚಿತ್ರಾನ್ನ ಪಲಾವ್ ಮಾಡಿದ್ರೆ ಬೆಳಗ್ಗೆ ಅನ್ನ ತಿನ್ಬೇಕಾ, ಈ ಪಲಾವ್ ಒಂದು ಹೆಂಗಸರು ಕಂಡು ಹಿಡ್ಕೊಂಡ್ಬಿಟ್ಟಾರ ಇದನ್ನು ಮಾಡ್ತಾರ ಅಂತ. ಏನು ತಿಂಡಿ ಮಾಡಿದ್ರು ಸೇರಂಗಿಲ್ಲ. ಇನ್ನು ರೊಟ್ಟಿ ಮಾಡಿದ್ವಿ ಅನ್ಕಲ್ರಿ, ರೊಟ್ಟಿ ಎಲ್ಲರಿಗೂ ಇಷ್ಟ ಆಗಂಗಿಲ್ಲ. ಇಷ್ಟ ಆದರೂ ಮಧ್ಯಾಹ್ನ ಊಟಕ್ಕೆ ಆಕತಿ. ಬೆಳಗ್ಗೆ ಯಾರು ರೊಟ್ಟಿ ತಿನ್ಬೇಕು, ಬೇರೆ ಏನಾರು ತಿಂಡಿ ಮಾಡಬಾರ್ದನ ಅಂತಾರೆ ಮನೆಯಾಗಿನ ಗಂಡು ಮಕ್ಕಳು. ಆದರೆ ಏನು ತಿಂಡಿ ಮಾಡ್ಬೇಕಂತ ಕೇಳಿದ್ರು ವಾಪಸ್ ಅವ್ರಿಗೆ ಹೇಳಕ್ಕೆ ಬರಂಗಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಿರಂಗಿಲ್ಲ ಏನು ತಿಂಡಿ ಮಾಡ್ಬೇಕಂತ ಹೇಳಿ. ತಿಂದೊಂದು ಅಭ್ಯಾಸ ನೋಡ್ರಿ. ಅದಕ್ಕೆ ನಮ್ಮ ಮನೆಯವ್ ಬರ್ತಾನೆ ಈಗ. ತಿಂಡಿ ಏನು ಮಾಡಿ ಅನ್ಕಂತ ಆಫೀಸ್ಗೆ ಹೋಗ್ಬೇಕಲ್ರಿ, ಅರ್ಜೆಂಟ್ ಅವನಿಗೆ. ಬರ್ತಾನೀಗ ಕಯ್ಯ ಮಾಡ್ಕೊಂತ, ಕಲ್ಯಾಣಿ ಕಾಫಿ ಕೊಡು, ಕಲ್ಯಾಣಿ ತಿಂಡಿ ಕೊಡು ಅನ್ಕಂತ. ನೋಡೋಣ ಏನು ಹೇಳ್ತಾನ ಇವತ್ತು. ಕಲ್ಯಾಣಿ ಏನು ತಿಂಡಿ ರೆಡಿ ಮಾಡಿದ್ಯ, ಏನು ಕತ್ತಿನ? ಇನ್ನೂ ತರಕಾರಿ ಹೆಚ್ಚಿದ್ದು ಗೊತ್ತಿಲ್ಲ, ಒಗ್ಗರಣೆ ಹಾಕಿದ್ದು ಸ್ಮೆಲ್ ಇಲ್ಲ, ಏನೇನು ಇಲ್ಲ ನೋಡಿ. ಏನು ಮಾಡಕತ್ತೀಯೋ ಏನು ಅಡುಗೆ ಮನ್ಯಾಗ ಸೇರ್ಕೊಂಡು. ಒಂಚೂರು ಕಾಪಿನಾರ ತೊಗೊಂಡ್ಬಾರ ಕಲ್ಯಾಣಿ. ಹಾಂ ರೀ ತೊಗೊಂಡು ಬರ್ತೇನೆ ರೀ. ಮಗಳ ಕಲ್ಯಾಣಿ, ಬ್ಲ್ಯಾಕ್ ಕಾಫಿ ತೊಗೊಂಡ್ಬಾರವ ನಂಗೆ. ಹಾಂ ಮಾವರು ವಾಕಿಂಗ್ ಹೊಂಟ್ಬಿಟ್ರ? ಅಯ್ಯೋ ಇಷ್ಟು ತಡ ಆಗೋತ ಇವತ್ತು. ಅಯ್ಯೋ ಮುದುಕ್ ಹೊಯ್ಕೊಂತಾನೇನು, ಎರಡು ಕೈ ಬಾಯಿ ಮೇಲೆ ಇಟ್ಕೊಂಡು ಲಾಬ್ ಹೊಯ್ಕೊಂತಾನ ನನ್ನ ಹೆಸರು. ಹಾಂ ಮಾವ್ರ ತಂದಿರಿ. ಛತ್ರಿ ಎಲ್ಲಿಟ್ಟಿ ಕಲ್ಯಾಣಿ? ನನ್ನ ಸ್ಕಾರ್ಪ್ ಎಲ್ಲಿಟ್ಟಿ ಕಲ್ಯಾಣಿ? ನಮ್ಮವ್ವ ನಮ್ಮಪ್ಪ ಯಾಕೆ ನನ್ನ ಹೆಸರು ಇದನ್ನಿಟ್ಟು ಬಿಟ್ರ ಏನ ಕಲ್ಯಾಣಿ ಅಂತ ಹೇಳಿ. ಎಲ್ಲರೂ ಕಲ್ಯಾಣಿ ಅಂತಾರ. ಏನೇನ ಇವರು. ಲೇ ಕಲ್ಯಾಣಿ, ಇಲ್ಲೇನು ಮಾಡಕತ್ತಿ? ಅವಾಗಿಂದ ಕೂಗಕತ್ತೇನಿ. ಹಾಂ ರೀ ಅತ್ಯಾರ, ಹೌದು ನೀವು ಕರೆದ್ರಿ ಕಾಫಿ ತಗೊಂಡು ಅಂತೇಳಿ ಕಾಫಿ ಒಲೆ ಮೇಲೆ ಇಟ್ಟಿದ್ದೀನ್ರಿ. ಮತ್ತು ಹಣ್ಣು ತೊಳಿಬೇಕಾಗಿತ್ತು, ನೋಡಕತ್ತಿದ್ದೆ ಅಷ್ಟ, ಮತ್ತೇನಿಲ್ರಿ. ನಾನು ಕಾಫಿ ತಗೊಂಡ್ಬಾ ಅಂತ ಹೇಳಿ ಒದ್ರಾಕತ್ತಿ ಒಂದು ತಾಸು ಹತ್ತು ಗಂಟ್ಲ ಒಣಗಿ ಅಲ್ಲೇ ಸಾಯಕತ್ತ. ನಾನು ಮುಂಜಾನೆನ ಬಿ ಗುಳಿಗೆ ತೊಗೊಂಡಿರ್ತೇನೆ. ಒಂಚೂರು ಚಹಾ ಕಾಫಿ ಏನಾರ ತಂದು ಗಂಟ್ಲಿಗೆ ಹೊಯ್ಬೇಕನ್ನೋದು ಖಬರ್ ಬೇಡ ನಿನಗೆ? ಅದು ಹಂಗಲ್ರಿ ಅತ್ತಿಯವ್ರ, ನೀವು ಅಲ್ಲಿ ಗಂಟ್ಲು ಒಣಗಿ ಸಾಯಕತ್ರ ನನಗೆ ಹೆಂಗೆ ಗೊತ್ತಾಕತ್ರಿ? ನೀವು ಇಲ್ಲಿ ಬಂದು ಸತ್ರ ನಂಗೆ ಗೊತ್ತಾಕತ್ರಿ. ಹೌದು ಗಂಟ್ಲು ಒಣಗಕತ್ತೈತಿ, ನಾ ಕಾಫಿ ಅವ್ರ ಗಂಟ್ಲಿಗೆ ಹೊಯ್ಬೇಕಂತ ಹೇಳಿ. ನೀವು ಅಲ್ಲಿ ಸಾಯಕತ್ರ ನನಗೆ ಹೆಂಗೆ ಗೊತ್ತಾಗ್ಬೇಕು ಹೇಳ್ರಿ? ಯಾಕಲೇ ಬೋಳಿ ಕಿಂಡಲ್ ಮಾಡ್ತೀಯ? ಕಿಂಡಲ್ ನಾರೇ ಇಲ್ರಿಪ್ಪ, ನೀವು ಸಾಯಕತ್ತೀನಿ ಅಂದ್ರಲ್ಲ ಅದಕ್ಕಂದೆ. ಅಲ್ಲಿ ಸತ್ರ ನನಗೆ ಹೆಂಗೆ ಗೊತ್ತಾಕತಿ? ಇಲ್ಲಿ ಅಡಿಗೆ ಮನ್ಯಾಗ ಬಂದು ಸತ್ರ ಗೊತ್ತಾಕೈತಿ. ನೀವು ಅಲ್ಲಿ ಸಾಯದ ಇಲ್ಲಿ ಬಂದು ಕಾಫಿ ಇಸ್ಕೊಂಡು ಕುಡಿದಿದ್ರೆ ಚಲೋ ಇತ್ತೇನ ಅಂತ ನನಗೆ ಅನಿಸ್ತ್ರಿಪ್ಪ, ಅದಕ್ಕೆ ಅಂದೆ. ಹೌದವಾ ಹೇಳ್ತಿದ್ವಿ. ಇದ್ದಲ್ಲಿಗೆ ಅತ್ತಿಯವ್ರಿಗೆ ಸೇವೆ ಮಾಡ್ಬೇಕು, ಕಾಫಿ ತಂದು ಇದ್ದಲ್ಲಿಗೆ ಒಯ್ದು ಕೊಡ್ಬೇಕು, ಅವ್ರ ಕಾಲು ಹತ್ಬೇಕು, ಅವ್ರಿಗೆ ಬಿಸಿ ನೀರು ತೋಡ್ಕೊಡ್ಬೇಕು, ಅವ್ರ ಕಾಲಿಗೆ ಎಣ್ಣೆ ಹಚ್ಬೇಕು. ಇದೆಲ್ಲ ಸೇವೆ ಮಾಡೋರಿಗೆ ಮಾತ್ರ ಬರ್ತೈತಿ, ನಿಮ್ಮಂಥ ಬಿಡಾಡಿಗಳಿಗೆಲ್ಲ ಬರೋದಿಲ್ಲ. ನೀವು ಹಂಗೆ ರೋಡ್ ಹಿಡಿದು ತಿರುಗಿದೇವ್ರು ನೀವು. ಮನ್ಯಾಗ ನಿಮ್ಮವ್ವ ನಿಮ್ಮಪ್ಪ ನಿನಗೆ ಸಂಸ್ಕಾರ ಅನ್ನೋದು ಕಲಿಸಿದ್ರೆ ನೀನು ಇವತ್ತು ಚಲೋ ತಂಗ ಅಡಿಗೆ ಮಾಡ್ಕೊಂಡು ಮನ್ಯಾಗಿನ ಕೆಲಸ ಮಾಡ್ಕೊಂಡು ಬಾಳೆ ಮಾಡ್ಕೊಂಡು ಹೊಕ್ಕಿದ್ದಿ. ಇಲ್ಲ ಅಂದಿದ್ರೆ ಇಲ್ಲಿ ನೋಡಿಲ್ಲ ನಿಮ್ಮಪ್ಪ ನಿಮ್ಮವ್ವ ಏನು ಕಲ್ಸ್ಯಾರೇನ? ಯಾವಾಗ ನೋಡು ಹಿಂಗೆ ಅಡುಗೆ ಮಾಡಂಗಿಲ್ಲ, ತಿಂಡಿ ಮಾಡಂಗಿಲ್ಲ, ಹಿಂಗೆ ಏನಾರ ಒಂದು ಕೆಲಸ ಹಿಡ್ಕೊಂಡು ಸೋಮನ ನಿಂತ್ಕೊಂಡ್ಬಿಡೋದು, ತಿರುಗಿ ಮಾತಾಡೋದು, ಬರೀ ಇದನ್ನ ಕಲ್ತೀನಿ ನೀನು. ಇಲ್ರಿ ಅತ್ತಿಯವ್ರ, ನನಗೂ ನಿಮ್ಮ ಸೇವೆ ಮಾಡ್ಬೇಕಂತ ಭಾಳ ಆಸೆ ಐತಿ. ನೀವಿದ್ದಲ್ಲಿಗೆ ಎಲ್ಲ ತಂದು ಕೊಡ್ಬೇಕು, ಕಾಫಿಯಿಂದ ಹಿಡಿದು ಊಟದವರೆಗೂ ನೀವಿದ್ದಲ್ಲಿಗೆ ಕೊಡ್ಬೇಕಂತ ಹೇಳಿ ನನಗೂ ಭಾಳ ಆಸೆ ಐತಿ. ಆದ್ರೆ ಏನು ಮಾಡ್ಬೇಕು, ನಾನು ನಿಮ್ಮನ್ನು ಸೋಂಬೇರಿ ಮಾಡಿಬಿಡ್ತಾನ ಅಂತ ಹೆದರಿಕೆ. ನೋಡ್ರಿ, ನೀವಿದ್ದಲ್ಲಿಗೆ ನಾನು ಕಾಫಿ ತಂದು ಕೊಡೋದತ್ತ, ನೀವು 2 ಹೆಜ್ಜೆ ನಡೆಯೋದು ಕಮ್ಮಿ ಆತ, ಅಲ್ಲಿಗೆ ನಿಮ್ಮ ಕಾಲು ಬಾತ್ಗಂತ. ಕಾಲು ಬಾಯ್ತು ಅಂತ ಹೇಳಿ ನಾನು ಎಣ್ಣೆ ಹಚ್ಚಿ ತಿಕ್ಕಿ ಬಿಸಿ ನೀರು ಹಾಕಿ ಬತ್ತಲ ಮನೆಯಿಂದ ಕರ್ಕೊಂಬಂದು ನಿಮ್ಮ ರೂಮಿಗೆ ನಿಮ್ಮನ್ನು ಮನಗ್ಸ ಹೊತ್ತಿಗೆ ನೀವು ಜಾರಿ ಬಿದ್ದು ಕೈ ಕಾಲು ಮುರ್ಕೊಂಡು ಸೊಂಟ ಮುರ್ಕೊಂಡು ಮೂಲೆ ಗುಂಪಾಗಿ ಹೌದನ್ರಿ ನಾವು ಹಾಕ ಅನ್ನ ತಿನ್ಕೊಂಡು ಕೊನೆಗೆ ನೀವು ಒಂದಿನ ಸತ್ತು ಹೋಗ್ಬಿಟ್ರೆ ಯಾಕೆ ಹೇಳ್ರಿ? ಅದಕ್ಕೆ ಚಂದಾಗ ಓಡಾಡಿಕೊಂಡು ಉಂಡ್ಕೊಂಡು ಅಡ್ಡಾಡ್ಲಿ ಅಂತ ಹೇಳಿ ನೀವಿದ್ದಲ್ಲಿಗೆ ನಾನೇನು ಸಪ್ಲೈ ಮಾಡಂಗಿಲ್ರಿ.
ನೀವೀಗ ಇಷ್ಟ ಇದ್ರೆ ಹೇಳ್ರಿ, ಹಾಗೆಲ್ಲ ನಾನು ನೀವು ಇದೆಲ್ಲಗೆ ಸಪ್ಲೈ ಮಾಡ್ತೀನಿ. ನಿಮಗೇನಾದರೂ ಅಡ್ಡಿ ಇಲ್ಲ ಅಂದ್ರೆ ನಾನು ಎಲ್ಲರೂ ಮಾಡ್ದಂಗೆ ಮಾಡ್ತೇನೆ ರೀ. ಹೌದು, ನನ್ನ ಚಾಕ್ರಿ ಮಾಡೋಕ್ಕಾಗ್ಲಾರ್ದ ನಾಟಕ ಮಾಡ್ತೀನಿ ಈ ನಾಟಕನ. ಇಲ್ರಿ ಅತ್ತಿಯರ, ನಿಮ್ಮ ಚಾಕ್ರಿ ಮಾಡಕ್ಕೆ ನನಗೂ ಭಾಳ ಆಸೆ ಐತಿ. ನೀವು ನೋಡಿ ಎಲ್ಲಾರ ಬಿದ್ಕೊಂಡು ಕೈ ಕಾಲು ಏನಾರು ಮುರ್ಕೊಂಡು ಮಕ್ಕಳ್ರೆ ನಾನು ದಿನಾ ನಿಮ್ಮ ಸೇವೆ ಮಾಡ್ತೇನೆ. ಈ ಮುದುಕಿ ಯಾಕಾರ ಸಾಯವಲ್ಲೇನ ಅಂತ ಹೇಳಿ ನಿಮ್ಮ ಹಿಂದೆ ಮಾತಾಡ್ಕೊಂತಾರ ಕೆಲವೊಂದಿಷ್ಟು ಜನ. ಆದ್ರೆ ನಾ ಹಂಗೆ ಮಾಡಂಗಿಲ್ಲ, ನಾ ಎದುರಿಗೆ ಬೈತೀನಿ. ಏನಯ್ಯವ ನೀನು ಓಡಾಡ್ಬೇಕಾರೆ ಎಷ್ಟು ಊರದ್ದಿ, ಈಗ ಎಂದ್ ಹೊಕ್ಕಿ ಏನ ಊರವ್ರಿಗೆಲ್ಲ ಸಾವು ಬರ್ತೈತಿ, ನಿನಗೆ ಯಾಕೆ ಬರವಲ್ತೇನ ಅಂತ ಹೇಳಿ ತೆಲಿಗೆ ಹಿಂಗೆ ತಿಳ್ಕೊಂತ ಅನ್ನ ಹಾಕ್ತಾನಲ್ರಿ. ಆವತ್ತೆ ನಿಮಗೆ ಬೇಜಾರಾಕತಿ, ನನ್ನ ಸೊಸಿ ನನಗೆ ಹೆಂಗೆ ನಾಯಿಗತೆ ಮಾಡ್ತಾಳಲ್ಲ ಅಂತ ಹೇಳಿ. ಅದಕ್ಕೆ ಅದೆಲ್ಲ ಏನೂ ಆಗಬಾರ್ದು ಅಂತ ಹೇಳಿ ನೀವು 4 ಹೆಜ್ಜೆ ಓಡಾಡಲಿ, ಚಂದಂಗೆ ಉಂಡ್ಲಿ ತಿನ್ಲಿ, 4 ಮನೆಗೆ ಅಡ್ಡಾಡಿ ಒಗ್ಗರಣೆ ಹಾಕಿ ಬರಲಿ ಅಂತ ಹೇಳಿ ನಾನು ನಿಮ್ಗೆ ಅಷ್ಟು ಪ್ರೀತಿ ಮಾಡ್ತೀನಿ, ಅಷ್ಟು ಕಾಳಜಿ ಮಾಡ್ತೇನೆ ರೀ. ನೀವು ಅನ್ಕೊಂಡ್ರೆ ನಂಗೆ ಭಾಳ ಪ್ರೀತಿ ರೀ ಅತ್ತಿಯವ್ರ. ಛೇ ಥೂತು, ಏನೇನು ಹೇಳ್ತೀಯೇನ? ನನಗಂತೂ ಒಂದ್ಸರ್ತಿ ನಾರ್ಕಕ್ಕೆ ಹೋಗಿ ವಾಪಸ್ ಬಂದಂಗಾತು ನೀ ಹೇಳೋ ಮಾತು ಕೇಳಿದ್ರೆ. ಛೀ, ಅವೆಲ್ಲ ಏನು ಬೇಡ. ಸರಿ ಕಾಪಿ ಎಲ್ಲಿ ಮಾಡಿದಿ ಕೊಡು, ನಾನು ಇಲ್ಲೇ ಕುಡ್ದು ಹೋಗ್ತೀನಿ. ಅಂದಂಗೆ ಇವೇ ನೀವು ಇಷ್ಟೆಲ್ಲ ತರಕಾರಿ ತಂದಿದಿ, ಯಾಕೆ ತಂದಿದಿ? ಇದು ತರಕಾರಿ ರೀ, ಮನೆಗೆ ಅಂತ ಹೇಳಿ ಎಲ್ಲ ತರಕಾರಿ ತಂದೇನ್ರಿ. ಇದು ಎಲ್ಲ ಫ್ರೂಟ್ಸ್ ಐತ್ರಿ. ಆಮೇಲೆ ಇದು ಉಳ್ಳಾಗಡ್ಡಿ ಸೊಪ್ಪು ರೀ, ಇದು ಸೂಜಿ ಮೆಣಸಿನ್ಕಾಯಿ ಭಾಳ ಚಲೋ ಆಕೈತ್ರಿ ಚಟ್ನಿ ಇದ್ರದ್ದು. ಮೊನ್ನೆ ವಿಡಿಯೋದಾಗ ನೋಡಿದ್ದೀನಿ ರೀ, ಅದಕ್ಕೆ ಮಾಡೋಣ ಅಂತ ಹೇಳಿ ತಂದೀನಿ ರೀ. ಹೌದನ? ಹಾಂ ಚಲೋ ಆತು ಬಿಡು. ಅಂದಂಗೆ ಹೆಂಗಾರ ಯಾಕಾಗಲಿ ನಾಷ್ಟಾಕ್ಕೆಲ್ಲ ಮಾಡಕತ್ತೀಯಲ್ಲ, ಅಂದಂಗೆ ನಾಷ್ಟಕ್ಕೇನು ಮಾಡ್ತಿ? ಎಲ್ಲ ತರಕಾರಿ ಹೆಚ್ಚು ಹಾಕಿ, ಒಂದಿಷ್ಟು ಬೇಳೆ ಹಾಕಿ, 2-3 ಲೋಟ ಅಕ್ಕಿ ಹಾಕಿ ಕಿಚಡಿ ಮಾಡ್ತಾನೆ. ಚಲೋ ಆಕತ್ ನೋಡ್ರಿ, ಭಾಳ ಚಲೋ ಆಕತಿ ಕಿಚಡಿ. ಈ ಚಳಿಗಾಲದಾಗ ಅಂತ ಕಿಚಡಿ ತಿಂದುಬಿಟ್ರೆ ನಾಲ್ಗೆ ಏನದು ಕಿತ್ಕೊಂಡು ಹೋಗತ್ ನೋಡ್ರಿ, ಅಷ್ಟು ಚಲೋ ಆಕತಿ. ಯವ್ವ ಪುಣ್ಯಾತ್ ಗಿತ್ತಿ, ನಾಲ್ಗೆ ಕಿತ್ಕೊಂಡು ಹೋಗೋ ಅಂತ ತಿಂಡಿ ಮಾಡ್ಬೇಡವ. ಏನು ಹೊಟ್ಟೆ ತುಂಬಂತ ತಿಂಡಿ ಮಾಡು. ಈ ಕಿಚಡಿ ಎಲ್ಲ ಯಾರು ತಿಂತಾರೆ? ಚಲೋ ತಂಗಷ್ಟು ತರಕಾರಿ ತಂದು ಪಲ್ಯ ಮಾಡು, ಒಂದಿಷ್ಟು ಚಪಾತಿನಾರ ರೊಟ್ಟಿನಾರ ಮಾಡು. ಅತ್ತಿಯವ್ರ ರೊಟ್ಟಿ ಮಾಡ್ಬೇಕಂತ ಹೇಳಿ ಅನ್ಕೊಂಡಿದ್ದೀನಿ ರೀ, ಅದ್ರ ಜ್ವಾಳನ ಖಾಲಿ ಆಗ್ಯಾವ್ರಿ, ಜ್ವಾಳದ ಹಿಟ್ಟು ಇಲ್ರಿ. ಇನ್ನು ಚಪಾತಿ ಮಾಡ್ಬೇಕು ಅಂತ ಹೇಳಿ ಅನ್ಕೊಂಡಿರಿ. ಚಪಾತಿ ಹಿಟ್ಟೇನೋ ಐತಿ, ಆದ್ರೆ ಚಪಾತಿ ಹಿಟ್ಟು ಭಾಳ ಗಟ್ಟಿ ರೀ, ಒರಿಯೋಕೆ ಕೈ ನೋವು ಅಂದ್ರೆ ಕೈ ನೋವು. ಅಯ್ಯೋ ನನ್ನ ಕರ್ಮ, ಈಗ ಏನು ತಿಂಡಿ ಮಾಡ್ಬೇಕಂತ ನೀ ರೆಡಿ ಮಾಡ್ಕೊಂಡಿ ಅದನ್ನಾರ ಹೇಳು. ನೀವು ಕಿಚಡಿ ಬೇಡ ಅಂದ್ರಲ್ಲ, ಹಂಗಾರೆ ಉಪ್ಪಿಟ್ಟು ಮಾಡಿಬಿಡ್ಲಿರೆ. ಆತ್ವಾ ಅದನ್ನ ಮಾಡು, ಇನ್ನೇನು ಮಾಡೋದೈತಿ. ಅಲ್ಲ, ನಾನು ಒಬ್ಬನ ಮನ್ಯಾಗ ಅದನಿ, ಒಂದು ತಾಸ್ದಿಂದ ಕರೆಯಾಕತ್ತನಿ ಅಂತ ಹೇಳಿ ಯಾರಿಗಾರ ಇಬ್ಬರಾಗ ಒಬ್ರಿಗಾರ ಕಿವಿ ಕೇಳಿಸ್ತತನ? ಒಂದು ಬ್ಲ್ಯಾಕ್ ಕಾಫಿ ತೊಗೊಂಡು ಬಾ ಅಂತ ಹೇಳಿದೆ ನಾನು ನಿನಗೆ ಕಲ್ಯಾಣಿ. ವಾಕಿಂಗ್ ಹೋಗ್ತಾ ಇದ್ದೀನಿ, ನನ್ನ ಸ್ಕಾರ್ಪ್ ಎಲ್ಲೈತಿ ಅಂತ ಕೇಳಿದೆ. ಯಾವುದಕ್ಕಾರ ರೆಸ್ಪಾನ್ಸ್ ಮಾಡಿದ್ಯಾ ನೀನು? ಇಲ್ರಿ ಮರ, ಅದು ಅತ್ತಿಯವ್ರಿಗೆ ನಾನು ಹೆಲ್ತ್ ಅಂದ್ರೆ ಆರೋಗ್ಯದ ಬಗ್ಗೆ ಟಿಪ್ಸ್ ಹೇಳಾಕತ್ತಿದ್ದೀನಿ ರೀ, ಹಾಗಾಗಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. 2 ನಿಮಿಷ ಕೂತ್ಕೊಳ್ರಿ ಮವರ, ತಗೊಂಬರ್ತೇನೆ ಕಾಫಿನ. ನೀವು ಕುಂತೀರಿ, ನಾನು ಅಲ್ಲಿಗೆ ತಗೊಂಡು ಬರ್ತೇನೆ. ಅದೇನು ತಗೊಂಬರ್ತೀಯ ಏನ? ಕುಂತ್ ಪೇಪರ್ ಓದ್ತಾ ಇರ್ತೇನಲ್ಲ ಹೊರಗೆ, ತೊಗೊಂಡು ಬಾ ಹಂಗಾರ. ಅಲ್ಲೇ ಹೋಗ್ತಾರ ಅವರು, ಅಲ್ಲಿ ಕುಂತ್ಕೊಂಡು ಏನು ಕಾಫಿ ಕುಡಿತಾರೆ? ಇಲ್ಲೇ ಬರ್ರಿ ನೀವು, ನಾನು ಈ ತರಕಾರಿ ಈ ಫ್ರೂಟ್ಸು ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಷ್ಟೊಳಗೆ ಆಕಿ ಕಾಫಿ ಮಾಡ್ತಾಳೆ ನಿಮ್ಗೆ, ಇಲ್ಲೇ ಕುಡ್ಕೊಂಡು ಹೋಗ್ರಿ. ನೀವು ಇದ್ದಲ್ಲಿಗೆ ಆಕಿ ಕಾಫಿ ತಂದು ಕೊಟ್ಟು ನೀವು 2 ಹೆಜ್ಜೆ 3 ಹೆಜ್ಜೆ ನಡೆಯೋದು ಉಳಿದು ನಿಮಗೆ BP ಶುಗರ್ ಹೆಚ್ಚಾಗಿ, ಆಮೇಲೆ ಕೈಯರ ಕಾಲರ ಗಾಯ ಆಗಿ ಆ ಕಾಲು ಕೊಳೆತು ಅದನ್ನು ಕೊಟ್ಟು ಮಾಡಿ ಹಿಂದಾಗ ನೀವು ಬೆಡ್ ಮೇಲೆ ಮನೆ ಕೇಳೋದಕ್ಕಿಂತ ಹಿಂಗೆ ಓಡಾಡ್ಕೊಂಡು ಕಾಫಿ ಟೀ ಕುಡ್ಕೊಂಡಿರಿ. ಬರ್ರಿ ಇಲ್ಲೇ ನಿಂತ್ಕೊಡ್ರಿ, ಆಕಿ ಕಾಫಿ ಮಾಡ್ತಾಳ. ಲೇ ಶಾಂತ, ನಿನಗೇನ್ರ ತೆಲಿಗಿಲಿ ಸರಿ ಐತೇನ? ಏನು ಬೆಳಗ್ಗೆ ನೆತ್ತಿಗೆ ಇರುತ್ತೆ ನಿನಗೆ ಪಿತ್ತ? ಅಯ್ಯೋ ಏನು ಮಾತಾಡ್ತೀಯೇನ? ನನ್ನ ಕಾಲು ಯಾಕೆ ಕೊಳಿತೈತಿ? ನನಗೆ ಯಾಕೆ BP ಶುಗರ್ ಹೆಚ್ಚಾಕತಿ? ನಾ ಇದ್ದಲ್ಲಿಗೆ ಈ ಕಾಫಿ ತಂದು ಕೊಟ್ರೆ ನಿನಗೇನಾಕತಿ? ಅಯ್ಯಯ್ಯ ಮರೆಯ, ನಿಮ್ಮ ಆರೋಗ್ಯಕ್ಕೆ ಒಳ್ಳೇದಂತ ಹೇಳಿದೆ ನಾನು ಅಷ್ಟೇ. ನಿಮ್ಗೆ ಆರೋಗ್ಯ ಚೆನ್ನಾಗಿಲ್ದೇ ಇರೋದು ಬೇಡಾದ್ರೂ ಹೋಗ್ರಿ, ಅಕ್ಕಿ ಇದ್ದಲ್ಲಿಗೆ ತಂದು ಕೊಡ್ತಾಳೆ. ನಮಗೇನಾಗಬೇಕಾಗಿತ್ತು? ನಾವು ಮಾತ್ರ ಹೆಲ್ದಿಯಾಗಿರೋರು, ಒಳ್ಳೊಳ್ಳೆ ಫ್ರೂಟ್ಸು ಒಳ್ಳೊಳ್ಳೆ ವೆಜಿಟೇಬಲ್ಸ್ ತಿಂದು ಬಿ ಹ್ಯಾಪಿ, ನೋ BP. ನೀವು ಹೋಗ್ರಿ ಮವರ, ನಾ ತಗೊಂಬರ್ತೇನೆ. ಅತ್ತಿ ಸೊಸಿಗೂ ಬೆಳಿಗ್ಗೆ ಪಿತ್ತ ನೆತ್ತಿಗೆ ಹೋಗೈತಿ. ನಿಮಗೆ ಇವತ್ತು ಗ್ರಾಚಾರ ಏನೋ ಸರಿ ಇಲ್ಲ. ನೀವು ಲೇ ಕಲ್ಯಾಣಿ, ನಂಗೆ ಇವತ್ತು ಕಾಫಿ ಬೇಡ. ನೀ ಹೆಲ್ತ್ ಬಗ್ಗೆ ಹೇಳಿದ ಮೇಲಂತೂ ನನಗಂತೂ ಜ್ಞಾನೋದಯ ಆಗ್ಬಿಟ್ಟೈತಿ. ಹೆಂಗೆ ಗೊತ್ತೇನ? ಬುದ್ಧಿಗೆ ಜ್ಞಾನೋದಯ ಆದಂಗೆ ನನಗೂ ಜ್ಞಾನೋದಯ ಆಗ್ಬಿಟ್ಟೈತಿ. ಈಗೇನಿದ್ರು ಇಷ್ಟು ಒಳ್ಳೆ ಫ್ರೂಟ್ಸ್ ಎಲ್ಲ ತಂದಿಯಲ್ಲ, ಎಲ್ಲ ಫ್ರೂಟ್ಸ್ ಹಂಗೆ ಸಣ್ಣ ಕಟ್ ಮಾಡಿ ಅದಕ್ಕೊಂದು ಸ್ವಲ್ಪ ಅದ್ರ ಮೇಲೆ ಹಂಗೆ ಲೈಟಾಗಿ ಜೇನುತುಪ್ಪ ಹಾಕಿ ನಂಗೆ ಒಂದು ಹಂಗೆ ಸ್ಪೂನ್ ಇಟ್ಟು ನಂಗೆ ಕೊಡ, ನಾ ತೊಗೊಂಡು ಹೋಗ್ತೀನಿ. ನಾನು ರೂಮಿಗೆ ಹೋಗಿ ನಾ ತಿಂತೇನೆ. ಹ್ಞೂ ರೀ, ಆತ್ರಿ ಅತ್ತೆರಾತ್. ಆಮೇಲೆ ಹಂಗೆ ಈ ತರಕಾರಿ ಎಲ್ಲದನ್ನು ಬೇರೆ ಬೇರೆ ಪಾರ್ಟ್ ಮಾಡಿ ಒಂದು ಕವರಿಗೆ ಹಾಕಿ ಫ್ರಿಜ್ಜಿಗೆ ಇಟ್ಬಿಡು, ಇಲ್ಲಾಂದ್ರೆ ಹಾಳಾಕೈತಿ. ಅದು ಅತ್ತೆಯವರ ಕವರ್ ಏನಾಯ್ತು ಕವರಿಗೆ? ಇಲ್ಲ ಮನ್ಯಾಗ ಕವರ್ ಬೇಕಾದಷ್ಟು ಕವರ್ ಇದ್ವಲ್ಲ, ಎಲ್ಲಿ ಹೋದ್ವು? ಆ ಪಕ್ಕದ ಮನೆ ಹುಡುಗದಾನಲ್ರಿ, ಒಂದು ಸ್ವಲ್ಪ ಕವರ್ ಇದ್ರೆ ಬೇಕಾಕವ ಕೊಡು ಅಂದ. ಅಲ್ಲ ನಾವು ನೋಡಪ್ಪ ಚೀಲ್ದಾಗ ಅಂದೆ, ಅವ ಅಷ್ಟು ತೊಗೊಂಡು ಹೋಗ್ಬಿಟ್ಟಾನ್ರಿ. ಒಂದು ಹೆಡಿಗೆ ಕವರ್ ಇದ್ವಲ್ಲ, ಅವನೇನು ಮಾಡ್ತಾನ ಕವರ್ ತೊಗೊಂಡು? ಅವ ಏನೋ ರೀಲ್ಸ್ ಮಾಡ್ತಾನಂತ್ರಿ. ಅಯ್ಯೋ ದೇವ್ರೇ,
ಅದ್ಯಾ ಹುಡುಗ ಇವ ಕವರ್ ತೊಗೊಂಡು ರೀಲ್ಸ್ ಮಾಡವ ಅದು ಹೆಂಗೆ ಕವರ್ನ್ಯಾಗ ರೀಲ್ಸ್ ಮಾಡ್ತಾನ ನೋಡ್ರಿ ಅಟ್ಟೆಯವರ ಬಂದ ಹಿಂಗ ಮಾಡ್ತಾನ್ರಿ ಕವರ್ ತೊಗೊಂಡು ಎಲ್ಲದೇ ಹೆಂಗೆ ಡ್ರೆಸ್ ಮಾಡ್ಯ ನೋಡ್ರಿ ಕವರ್ನ್ಯಾಗ ಇವ ಏನು ಇವ್ನ ರೀಲ್ಸ್ ಅಂದ್ರೆ ಅದು ಏನು ಓಡ್ತಾವ ಅಂತೀರಿ ನೀವು ಸಿಕ್ಕಾಪಟ್ಟೆ ಜನ ಫ್ಯಾನ್ಸ್ ಅದಾವ್ರಿ ಇವ್ನಿಗೆ ಸ್ವಲ್ಪ ಜನ ಫ್ಯಾನ್ಸ್ ಇಲ್ಲ ಹಿಂಗ ಎಲ್ಲಾರ ಮನ್ಯಾಗ ಹಿತ್ತಲ್ದಾಗ ಹೋಗೋದು ತೆಂಗಿನ ಮರ ಗರಿ ಆಮೇಲೆ ಕಸ್ಮರಿ ಕಡ್ಡಿ ಇವ ಏನೇನು ಬಿಡಂಗಿಲ್ರಿ ಇವ ಅಷ್ಟು ತೊಗೊಂಡು ಬಂದು ಹಿಂಗ ಮೈ ಮೇಲೆಲ್ಲ ಹಾಕ್ಯಂತಾನ ಇಷ್ಟನ ಇನ್ನೂ ಏನಾರ ಸಾಮಾನು ತೊಗೊಂಡು ಮೈ ಮೇಲೆ ಹಾಕ್ಯಂತಾನ ಇವ ನಿಮಗೆ ಗೊತ್ತಿಲ್ಲ ಹೋದಲ್ರಿ ಅವನು ಯಾವ ಸಾಮಾನು ಬಿಡಲ್ರಿ ಗುಜರಿ ಒಳಗಿರೋ ಎಲ್ಲ ಐಟಮು ಅವನ ಮೈ ಮೇಲೆ ಬಂದು ಕೆಳಗಿಳ್ದಾವ ನೋಡ್ರಿ ಅಷ್ಟು ಸಾಮಾನು ಬಳಸ್ಯಾನ್ರಿ ಅವ ಹೌದು ಈಗ ನೀ ಕವರ್ ಕೊಟ್ಟಿಲ್ಲ ವಾಪಸ್ ಕೊಡ್ತಾನ ಅವ ಅದ ನೋಡ್ರಿ ಬಂದಿರೋದೀಗ ಅವ ವಾಪಸ್ ಕೊಡಂಗಿಲ್ರಿ ಎಲ್ಲ ಹರಿದಿದೆ ಪಿನ್ ಹೊಡೆದ್ಬಿಟ್ಟ ನೋಡ್ರಿ ಇನ್ನೇನು ಮಾಡೋದು ಹೋಗ್ಲಿ ಬಿಡ್ರಿ ಒಂದೆರಡು ಕವರ್ ಅಲ್ಲ ಪಾಪ ಹುಡುಗ ಏನ ಬದುಕಿ ಅಂತೈತಿ ಏನು ಬದುಕಿ ಅಂತಾನ ಏನೋ ದೌಡ್ ತಿಂಡಿ ಮಾಡು ನಂಗೆ ಹೊತ್ತಾಗೈತಿ ನಾನು ವಾಕಿಂಗ್ ಹೋಗ್ಕನಿ ಆಮೇಲೆ ಫ್ರೂಟ್ಸ್ ಕಟ್ ಮಾಡೋದು ಮರಿಬೇಡ ಬರ್ತಾನೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹ್ಞೂ ರೀತಿಯಾರ ಆತು ಲೇತಮ್ಮ ಎಷ್ಟು ಚಂದ ಕಾಣ್ತೀಲಿ ನೀನು ಈ ಕವರ್ನ್ಯಾಗ ಯಾ ಪ್ಯಾಷನ್ ಹೀರೋಯಿನ್ನಿಗೂ ನೀ ಕಮ್ಮಿಲ್ ಬಿಡ್ಲೆ ಭಾಳ ಚಂದ ಕಾಣ್ತಿ ಮರಯ್ಯ ಭಾಳ ಚಂದ ಕಾಣ್ತಿ